ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsapublic.comಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಬ್ಯಾಂಗ್ಳೂರ್ ವೆಬ್ಸೈಟಿಂದ ಒಂದು ಸೂಪರ್ ಆಗಿರೋ ಒಂದು ಸ್ಮಾರ್ಟ್ ವಾಚನ್ನು ನಿಮಗೆ ಪರಿಚಯ ಮಾಡೋಕ್ಕೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಯಾವುದಪ್ಪ ಅಂತ ನೋಡಿದ್ರೆ M1 ಬ್ರ್ಯಾಂಡ್ನ ಒಂದು GPS ಸ್ಪೋರ್ಟ್ಸ್ ವಾಚ್ ಅಂತ ಹೇಳ್ಬೋದು. ಜಿಯೋ ಸಿಮ್ ಕೂಡ ಈ ಒಂದು ವಾಚ್ ಸಪೋರ್ಟ್ ಆಗುತ್ತೆ. ಇದರ ಒಂದು ಎಲ್ಲ ಸ್ಪೆಸಿಫಿಕೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಾಚ್ ನಿಮಗೆ ಇದುವರೆಗೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ, ಇನ್ನೇನು ಕೆಲವು ಬರ್ಬೋದು. ನೋಡೋಣ ಇದರ ಒಂದು ಎಲ್ಲ ಒಂದು ವಿಶೇಷತೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಒಂದು ಹಗ್ಝೈನ್ಸ್ ಬ್ರ್ಯಾಂಡ್ನ ಒಂದು M1 ಸೀರೀಸ್ ವಾಚ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲ್ಗಡೆ M1 ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು ಸೀರೀಸ್ ನೇಮನ್ನು. ಇದು ಸೈಡ್ನ ಬಾಕ್ಸ್ನಲ್ಲಿ GPS ಸ್ಪೋರ್ಟ್ಸ್ ವಾಚ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು ನೋಡೋಕ್ಕೆ ತುಂಬ ಲುಕ್ ಆಗಿದೆ. ಇದ್ರ ಹಿಂದ್ಗಡೆ ಅದರ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ, ಏನೆಲ್ಲ ಒಂದು ಸ್ಪೆಸಿಫಿಕೇಷನ್ಸ್ ಇದೆ ಅಂತ. GPS ಇದೆ, ಆಮೇಲೆ ಒಂದು ಮಲ್ಟಿ ಮೋಷನ್ ಫೀಚರ್ ಇದೆ, ಬ್ಯಾರೋಮೀಟರ್ ಇದೆ, ಆಮೇಲೆ ಹಾರ್ಟ್ ರೇಟಿಂಗನ್ನು ಮಾನಿಟರ್ ಮಾಡುತ್ತೆ, ಆಮೇಲೆ ಕಾಲ್ ಮಾಡ್ಬೋದು, ಆಮೇಲೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮ್ಮ ಮೊಬೈಲ್ ಫೋನಿಗೆ ಬಂದಿರೋದು. ಆಮೇಲೆ ಕಂಪಾಸ್ ಅಂದರೆ ಒಂದು ದಿಕ್ಸೂಚಿಯಾಗಿ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಪೆಡೋಮೀಟರ್ ಅಂತ ಯೂಸ್ ಮಾಡ್ಬೋದು, ಅಲಾರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲ ಒಂದು ಫೀಚರ್ಸ್ ಇದೆ. ಆಮೇಲೆ ಈ ಒಂದು ಆ್ಯಪ್ಗೆ ಈ ಒಂದು ವಾಚ್ನ ಒಂದು iOS ಮತ್ತು ಆ್ಯಂಡ್ರಾಯ್ಡ್ಗೆ ಎರಡೂ ಒಂದು ಸಾಫ್ಟ್ವೇರ್ಗೆ ಇದು ಸಪೋರ್ಟ್ ಆಗುತ್ತೆ. ಎರಡು ವರ್ಷನಲ್ಲಿ ನಿಮಗೆ ಆ್ಯಪ್ಗಳು ಸಿಗುತ್ತೆ. ಓಪನ್ ಮಾಡಿ ನೋಡೋಣ ಒಂದು ವಾಚಿದೆ ಏನೆಲ್ಲ ಎಕ್ಸೆಸರಿ ಬಂದಿದೆ ಅಂತ. ಒಂದು ವೈಟ್ ಕಲರ್ ಬಾಕ್ಸ್ ಮೇಲ್ಗಡೆ ಸ್ಮಾರ್ಟ್ ವಾಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಏನೆಲ್ಲ ಬಂದಿದೆ ವಾಚ್ ಜೊತೆ ಎಕ್ಸೆಸರೀಸ್ ಅಂತ. ಒಂದು ಬ್ಲ್ಯಾಕ್ ಕಲರ್ನ ಒಂದು ಸೂಪರ್ ಆಗಿರೋ ವಾಚ್ ಅಂತ ಹೇಳ್ಬೋದು. ತುಂಬ ಲುಕ್ ಆಗಿದೆ ನೋಡೋಕ್ಕೆ. ಒಂದು ಇದ್ರ ಜೊತೆ ಬಾಕ್ಸ್ನಲ್ಲಿ ನೋಡೋಣ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಯೂಸರ್ ಮ್ಯಾನುವಲ್, ಚಾರ್ಜರ್ ಮತ್ತು ಸ್ಕ್ರೂ ಸೆಟ್ ಇದೆ. ನೋಡ್ತಾ ಬರೋಣ ಒಂದೊಂದಾಗಿ. ನೋಡ್ತಾ ಇದ್ದೀರಾ ಒಂದು ಇಷ್ಟೊಂದು ಎಕ್ಸೆಸರೀಸ್ ಇದೆ, ವಾಚ್ ಇದೆ. ಒಂದು ಯೂಸರ್ ಮ್ಯಾನುವಲ್ನಲ್ಲಿ ನಿಮಗೆ ಒಂದು ವಾಚನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಎಲ್ಲ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸ್ವಲ್ಪ ನೀಟಾಗಿ ಒಂದ್ಸರಿ ಓದ್ಕೊಂಡು ಆಮೇಲೆ ವಾಚನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಕೆಲವೊಂದಿಷ್ಟು ಆಪ್ಷನ್ಸ್ ಗೊತ್ತಿರಲ್ಲ, ಬಟ್ ಈ ಒಂದು ಮ್ಯಾನುವಲ್ ಓದೋ ಮೂಲಕ ಎಲ್ಲ ನೀಟಾಗಿ ನೀವು ತಿಳ್ಕೊಬೋದು. ನಿಮ್ಗೆ ಆದಷ್ಟು ನಾನು ಎಲ್ಲ ಒಂದು ಫೀಚರ್ಸನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಂತರ ಒಂದು ಚಾರ್ಜಿಂಗ್ ಕೇಬಲ್. ಇದು ಚಾರ್ಜಿಂಗ್ ಕೇಬಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ಒಂಥರ ಕ್ಲಿಪ್ ಥರ ಇದೆ. ಇದು ಕ್ಲಿಪ್ಪನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ವಾಚ್ನ ಹಿಂದ್ಗಡೆ ಭಾಗದಲ್ಲಿ ಚಾರ್ಜಿಂಗ್ ಪೋರ್ಟಲ್ ಇದೆಯಲ್ಲ, ಅದಕ್ಕೆ ಜಸ್ಟ್ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ಫೋನ್ನ ಚಾರ್ಜರ್ಗೆ ಈ ಒಂದು USB ಕೇಬಲ್ನ ಕನೆಕ್ಟ್ ಮಾಡೋ ಮೂಲಕ ಚಾರ್ಜ್ ಮಾಡ್ಬೋದು. ಒಂದು 2 hours ಚಾರ್ಜ್ ಮಾಡಿದರೆ ಫುಲ್ ಆಗುತ್ತೆ. ಆಮೇಲೆ ಸ್ಕ್ರೂ ಸೆಟ್ ಏನಕ್ಕೆಪ್ಪ ಅಂತಂದರೆ ನಿಮ್ಮ ಸಿಮ್ ಕಾರ್ಡನ್ನು ಇನ್ಸರ್ಟ್ ಮಾಡೋಕ್ಕೆ ಆಗಿರ್ಬೋದು, ಆಮೇಲೆ ಸಿಮ್ ಕಾರ್ಡ್ ರಿಮೂವ್ ಮಾಡೋಕ್ಕೆ ಒಂದು ಸ್ಕ್ರೂ ಸೆಟ್ ಯೂಸ್ ಆಗುತ್ತೆ. ಇದ್ರ ಜೊತೆನೇ ಕೊಟ್ಬಿಟ್ಟಿದ್ದಾರೆ. ಮತ್ತು ನೀವು ವಾಚಿನ ಶಾಪ್ಗಳಿಗೆಲ್ಲ ಹೋಗೋ ನೆಸೆಸಿಟಿನೇ ಇಲ್ಲ. ನಂತರ ವಾಚ್ನ ಒಂದು ಬಿಲ್ಡ್ ಕ್ವಾಲಿಟಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಮೇಲ್ಗಡೆ ಸ್ಟಿಕ್ಕರ್ ಇದೆ. ಆ್ಯಕ್ಚುಲಿ ಇದು ಇನ್ನೂ ಆನ್ ಆಗಿಲ್ಲ. ನೋಡಿ, ಇದೊಂದು ಸ್ಟಿಕ್ಕರನ್ನು ಪುಲ್ಔಟ್ ಮಾಡೋಣ. ಬೆಸ್ಟ್ ನೋಡಿ, ಎಷ್ಟು ಸೂಪರಾಗಿ ಲುಕ್ ಕಾಣ್ತಾ ಇದೆ. ಇದ್ರ ನೋಡ್ಬೋದು, ಒಂದು ಸೈಡ್ನ ಲುಕ್ ಆಗಿರ್ಬೋದು, ಕೈಯಲ್ಲಿ ಕಟ್ಕೊಂಡಾಗ ಒಂದು ಬೆಸ್ಟ್ ಲುಕ್ ಕೊಡುತ್ತೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸ್ಮಾರ್ಟ್ ವಾಚ್ ಅಂತ. ಅಷ್ಟೊಂದು ಒಂದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಸ್ಟ್ರಿಪ್ ಕೂಡ ಚೆನ್ನಾಗಿದೆ. ನೋಡಿ, ಇದು ಚಾರ್ಜಿಂಗ್ ಪೋರ್ಟಲ್ ಇದೆ ಆ್ಯಕ್ಚುಲಿ. ಅದಾದಮೇಲೆ ಹಾರ್ಟ್ ರೇಟ್ ಮಾನಿಟರ್ ಮಾಡೋಕ್ಕೆ ಕೂಡ ಹಿಂದ್ಗಡೆ ಒಂದು ಆಪ್ಷನ್ ಇದೆ. ಆಮೇಲೆ ಇದ್ರ ಜೊತೆ 2 ಬಟನ್ಸ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪವರ್ ಬಟನ್, ಇನ್ನೊಂದು ಮೋಡ್ ಬಟನ್. ಇದು 2 ಬಟನ್, ಬಟ್ ಇದು ಟಚ್ ಸ್ಕ್ರೀನ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಟ್ರಿಪ್ ನೋಡೋದಾದರೆ ಒಂದು ಸ್ಟ್ರಿಪ್ ಕ್ವಾಲಿಟಿ ಸೂಪರಾಗಿದೆ. ಒಂದು ಬ್ಲ್ಯಾಕ್ ಮತ್ತು ಬ್ರೌನ್ ಕಲರ್ನಲ್ಲಿದೆ. ಒಳ್ಳೆ ಲುಕ್ ಕೊಡುತ್ತೆ ಆ್ಯಕ್ಚುಲಿ. ಇದು ಬ್ಲ್ಯಾಕ್ ಕಲರ್ನೇ ಸ್ಟ್ರಿಪ್ ಚೆನ್ನಾಗಿದೆ, ಬಟ್ ನೀವು ಸ್ಟ್ರಿಪ್ ಬೇರೆ ಕಲರ್ ಬೇಕಂದರೆ ಚೇಂಜ್ ಕೂಡ ಮಾಡ್ಕೋಬೋದು. ಸೊ ಇಲ್ಲೊಂದು ರೈಸ್ ಬರುತ್ತಲ್ಲ, ಇದು ಜಸ್ಟ್ ಹಾರ್ಟ್ ಮಾನಿಟರ್ ಮಾಡುತ್ತೆ, ಹಾರ್ಟ್ ರೇಟಿಂಗ್ ಮಾನಿಟರ್ ಮಾಡ್ತಾ ಇರುತ್ತೆ. ಆಮೇಲೆ ಇದನ್ನ ರಿಮೂವ್ ಮಾಡಿದರೆ ಈ ರೀತಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕಾಗುತ್ತೆ ನೀವು. ಸೊ ಈ ರೀತಿ ರಿಮೂವ್ ಮಾಡಿದರೆ ಇಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ ನೋಡಿ. ಇಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಅದು 4G ಸಿಮ್ ಕಾರ್ಡ್ ಕೂಡ ಸಪೋರ್ಟ್ ಆಗುತ್ತೆ. ಒಂದು ಜಿಯೋ ಸಿಮ್ ನಾನು ಇನ್ಸರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಿಯೋ ಸಿಮ್ಮನ್ನು ಇನ್ಸರ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಸಿಮ್ ಇನ್ಸರ್ಟ್ ಮಾಡೋದು ಬೇಡ ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ಪವರ್ ಬಟನನ್ನು ಒಂದು 2-3 ಸೆಕೆಂಡ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಸಾಕು, ಇದು ಟರ್ನ್ ಆನ್ ಆಗುತ್ತೆ ವಾಚು. ಅದಕ್ಕಿಂತ ಮೊದಲು ಒಂಥರ ಫುಲ್ ಚಾರ್ಜ್ ಮಾಡಿಬಿಡಿ. ಅದಾದ ನಂತರ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಸ್ಮಾರ್ಟ್ ಟೈಮ್ ಅಂತ ಒಂದು ಆ್ಯಪ್ ಇದೆ. ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಸೈನ್ ಇನ್ ಆಗಿ, ಅದಾದ ನಂತರ ವಾಚನ್ನು ಕನೆಕ್ಟ್ ಮಾಡಿ. ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ.
ಅದಾದ ನಂತರ ಅದು ನೋಡಿ ಕನೆಕ್ಟ್ ಆಗಿದೆ ಆಲ್ರೆಡಿ ನನ್ನ ಫೋನ್ ಒಂದು ವಾಚ್ಗೆ. ಇನ್ ಕೇಸ್ ನೀವು ಸಿಮ್ ಯೂಸ್ ಮಾಡಲಿಲ್ಲ ಅಂತಂದರೆ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ನೋಡಿ ಸೇಮ್ ಟಚ್ ಸ್ಕ್ರೀನ್ ಇದೆ ಎಲ್ಲ. ನಿಮ್ಮ ಒಂದು ಮೊಬೈಲನ್ನು ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿಯಾಗಿ ಈ ಒಂದು ವಾಚನ್ನು ನೀವು ಯೂಸ್ ಮಾಡ್ಬೋದು. ಕಾಲ್ಸ್ ಕೂಡ ಬರ್ತಾ ಇರುತ್ತೆ ಈ ಒಂದು ಮೊಬೈಲ್ ಫೋನ್ಗೆ. ನೀವು ಸಿಮ್ ಹಾಕಿದರೂ ಕೂಡ ಡೈರೆಕ್ಟಾಗಿ ಈ ಒಂದು ವಾಚ್ಗೆ ಕಾಲ್ ಬರುತ್ತೆ. ಇನ್ ಕೇಸ್ ನಿಮ್ಮ ಫೋನ್ಗೆ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿದಾಗ ನೀವು ಒಂದು ಆ ಫೋನ್ಗೆ ಬರುವಂಥ ಕಾಲ್ಸನ್ನು ಕೂಡ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು, ಮಾತಾಡ್ಬೋದು, ಆಮೇಲೆ SMS ಅನ್ನು ಮಾಡ್ಬೋದು. ಆಮೇಲೆ ನೀವು ಇಲ್ಲೇ ಕಾಲ್ ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು. ನೀವು ಬೈಕ್ ರೈಡ್ ಮಾಡುವಾಗ ಅಥವಾ ಇದು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಕೂಡ ತುಂಬ ಇದು ಹೆಲ್ಪ್ ಆಗುತ್ತೆ. ಬಟ್ ನೋಡಿ ಈ ರೀತಿ ಕಾಲ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೀವು ಬೇಕಂದರೆ ಅಟೆಂಡ್ ಮಾಡ್ಬೋದಿಲ್ಲ ಅಂತಂದರೆ ನೀವು ಇದನ್ನು ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬ ಫೀಚರ್ಸ್ ಇದೆ. ಒಂದು ಕಡಿಮೆ ಸಮಯದಲ್ಲಿ ಎಲ್ಲ ತಿಳ್ಸೋಕೆ ತುಂಬ ಕಷ್ಟ. ಬಟ್ ಮೇನ್ ಫೀಚರ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿ ಒಂದು ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ, ಆಮೇಲೆ ಒಂದು ಕ್ಯಾಲೆಂಡರ್ ಆಪ್ಷನ್ ಇದೆ, ಇನ್ನೂ ಹೆಚ್ಚು ಆಪ್ಷನ್ಸ್ ಇದೆ. ಹಾರ್ಟ್ ಮಾನಿಟರಿಂಗು, ಇದನ್ನು ಫಿಟ್ನೆಸ್ ಟ್ರ್ಯಾಕರ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. GPS ಆಗಿ ನೀವು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಒಂದು ಬೆಸ್ಟ್ ಬಜೆಟ್ನ ವಾಚ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ಒಂದು ವಾಚ್ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಖರೀದಿ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರೋ ಒಂದು ನೇರವಾದ ಲಿಂಕನ್ನು ಕೊಟ್ಟಿದ್ದೆ, ನೀವು ಬ್ಯಾಂಗ್ವುಡ್ ವೆಬ್ಸೈಟಿಂದ ಇದನ್ನ ಖರೀದಿ ಮಾಡ್ಬೋದು. ಸೊ ಹಾಗಾದರೆ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.